ನಿಮ್ಮ ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರಿಸಬೇಕೋ ಅದನ್ನು ತಿಳುಕೊಳ್ಳುವಿರಿ ಎಂಬುದಾಗಿ ಕೊಲೊಸೆ 4:6 ನಾವು ನೋಡುತ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ. ನಿಮ್ಮ ಮಾತುಗಳು ಒಬ್ಬರನ್ನು ಕಟ್ಟಬಹುದು ಅಥವಾ ಕೆಡವಬಹುದಾಗಿದೆ. ವಿಶ್ವಾಸಿಗಳಾಗಿ ನಾವು ನಮ್ಮ ಸಂಭಾಷಣೆಯಲ್ಲಿ ಕ್ರಿಸ್ತನ ಕೃಪೆ, ಜ್ಞಾನ ಮತ್ತು ಸತ್ಯತೆಯನ್ನು ಪ್ರತಿಬಿಂಬಿಸುವವರಾಗಿರಬೇಕು. ಉಪ್ಪು ಕೇವಲ ಆಹಾರಕ್ಕೆ ರುಚಿ ಕೊಡುವುದು ಮಾತ್ರವಲ್ಲದೆ ಅದು ಕೆಡವದಂತೆ ಸಂರಕ್ಷಿಸುವಂಥದ್ದಾಗಿದೆ. ಹಾಗೆಯೇ ನಮ್ಮ ಸಂಭಾಷಣೆಯು ಕ್ರಿಸ್ತನ ಪ್ರೀತಿ, ಸಮಾಧಾನ ಮತ್ತು ದೈವಿಕತ್ವವನ್ನು ಸಂರಕ್ಷಿಸುವಂಥದ್ದಾಗಿರಬೇಕು. ನಾವು ನೊಂದವರನ್ನು ಕಂಡಾಗ ನಮ್ಮ ಮಾತುಗಳು ಅವರನ್ನು ಸಂತೈಸುತ್ತದೋ ಅಥವಾ ಹೀಯಾಳಿಸುತ್ತದೋ? ನಾವು ಹತಾಶರಾದಾಗ ಪ್ರೀತಿಯಿಂದ ಪ್ರತಿಕ್ರಿಯಿಸುತ್ತೇವೋ ಅಥವಾ ಇನ್ನೊಬ್ಬರನ್ನು ನಿಂದಿಸುತ್ತೇವೋ? ಜೀವವನ್ನು ನುಡಿಯಿರಿ, ನಿರೀಕ್ಷೆಯನ್ನು ನುಡಿಯಿರಿ. ಈ ಗದ್ದಲದ ಪ್ರಪಂಚದಲ್ಲಿ ನಾವು ದೇವರ ಧ್ವನಿಯಾಗಿರಬೇಕೆಂಬುದಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ನಮ್ಮ ಮಾತುಗಳು ಒಬ್ಬರನ್ನು ಗುಣಪಡಿಸಿ ಮೇಲಕ್ಕೆತ್ತಿ ಆತನ ಬಳಿಗೆ ಕರೆತರುವಂಥದ್ದಾಗಿರಬೇಕು. ನೀವು ಮಾತಾಡುವಂಥ ಪ್ರತಿ ಮಾತುಗಳು ಅದು ಕರುಣೆ, ಪ್ರೀತಿ ಮತ್ತು ಸತ್ಯತೆಯ ಬೀಜವಾಗಿರಲಿ. ಹೀಗೆ ಮಾಡುವಾಗ ನಮ್ಮ ಪ್ರತಿದಿನದ ಸಂಭಾಷಣೆಯಲ್ಲಿ ನಾವು ಕ್ರಿಸ್ತನನ್ನು ಪ್ರತಿಬಿಂಬಿಸುವವರಾಗಿರುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.